ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕಷ್ಟಕ್ಕಾಗದ ಬಂಧುಗಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು, ಗೆದ್ದರೆ ಅಸೂಯೆ ಪಡುವ ವೈರಿಗಳು, ಇದ್ದರೆಷ್ಟು ಬಿಟ್ಟರೆಷ್ಟು. ಜ್ಞಾನಿ ಒಬ್ಬ ಹಡಗನ್ನ ನೋಡಿ ಹೇಳಿದ, ನೋಡಿ ಅಲ್ಲಿ ಹಡಗು ಅಲೆಗಳಿಗೆ ಎದುರಾಗಿ ಸಾಗ್ತಿದೆ, ಅದಕ್ಕೂ ಗೊತ್ತು ಸ್ವಲ್ಪ ಏರುಪೇರಾದ್ರೆ ನಾನು ಸಹ ಮುಳುಗ್ತೆ ಎಂದು. ಆದರೂ ತನ್ನನ್ನು ಚಲಾಯಿಸುವವನ ಹೊಟ್ಟೆ ತುಂಬಿಸಲು ಸಾಗ್ತದೆ. ಜೀವನವೂ ಹಾಗೆ, ಅಲೆಗಳಂತೆ ಎಷ್ಟೇ ಕಷ್ಟ ಬಂದರೂ ನಗುತ್ತಾ ನಮ್ಮವರಿಗಾಗಿ ಸಾಗಬೇಕು. ಆಗಲೇ ನಮ್ಮ ಜೀವನಕ್ಕೆ ಒಳ್ಳೆ ಅರ್ಥ ಸಿಗುತ್ತೆ. ಸಂತೋಷದಲ್ಲಿರುವವರಿಗೆ ಹಾಡಿನ ಸಂಗೀತ ಇಷ್ಟವಾಗ್ತದೆ, ಆದರೆ ಅದರಲ್ಲಿನ ಸಾಹಿತ್ಯ ಅರ್ಥವಾಗುವುದು ನೋವಿನಲ್ಲಿರುವವರಿಗೆ ಮಾತ್ರ. ಸಂತೋಷ ಎನ್ನುವುದು ಗಳಿಸಿಟ್ಟ ಹಣ ಆಸ್ತಿಯಿಂದ ಪಡೆಯೋದಲ್ಲ, ಉಳಿಸಿಟ್ಟ ಸಂಬಂಧಗಳಿಂದ ಸಿಗುವಂಥದ್ದು. ಯಾರು ಸದಾಕಾಲವೂ ಪ್ರತಿಯೊಂದರಿಂದಲೂ ಸಂಶಯವನ್ನು ತೋರುತ್ತಾ ಇರುತ್ತಾರೋ ಅವರು ಈ ಲೋಕದಲ್ಲಿ ಮಾತ್ರವಲ್ಲ, ಈ ಸೃಷ್ಟಿಯ ಯಾವುದೇ ಭಾಗದಲ್ಲಿಯೂ ಸಂತೋಷದಿಂದ ಇರುವುದು ಸಾಧ್ಯವಿಲ್ಲ. ಬರೆದವನಿಗೆ ಅಳಿಸಲಾಗದ, ಬರೆಸಿಕೊಂಡವನಿಗೆ ಓದಲಾಗದ ಬರಹವೇ ಹಣೆ ಬರಹ. ಕಣ್ಣ ಮುಂದೆ ಒಳ್ಳೆಯವರಾಗದಿದ್ದರೂ ತೊಂದರೆ ಇಲ್ಲ, ಆದರೆ ಬೆನ್ನ ಹಿಂದೆ ಕೆಟ್ಟವರಾಗುವ ಬುದ್ಧಿ ಬೇಡ. ಮೇಲ್ಬಿದ್ದು ಮುಳ್ಳಾಗುವ ಬದಲು ಸುಮ್ಮನಿದ್ದು ಕಲ್ಲಾಗುವುದು ಲೇಸು. ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳಿಬೇಡಿ, ಯಾಕಂದ್ರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗ್ತಿರ್ತದೆ. ತಾನಾಗಿ ಬರುವುದು ತಾರುಣ್ಯ, ಮುಪ್ಪು. ಜೊತೆಯಲ್ಲಿ ಬರುವುದು ಪಾಪ ಪುಣ್ಯ. ತಡೆಯಿಲ್ಲದೆ ಬರುವುದು ಆಸೆ ದುಃಖ. ಅನಿವಾರ್ಯವಾಗಿ ಬರುವುದು ಹಸಿವು ದಾಹ. ನಾಶಕ್ಕಾಗಿ ಬರುವುದು ದ್ವೇಷ ಸಿಟ್ಟು. ಸಮಾನಾಂತರವಾಗಿ ಬರುವುದು ಹುಟ್ಟು ಸಾವು. ನಿನ್ನ ಕಣ್ಣೀರನ್ನು ಯಾರೂ ಗಮನಿಸೋದಿಲ್ಲ, ನಿನ್ನ ನೋವನ್ನು ಯಾರೂ ಗಮನಿಸೋದಿಲ್ಲ, ನಿನ್ನ ಕಷ್ಟಗಳನ್ನು ಯಾರೂ ತೀರಿಸೋದಿಲ್ಲ. ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮುಂದೆ ಇರ್ತಾರೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.